ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ್ ಶಿಂದೋಳಿಮಠ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಗೋಕಾಕ್. ಪ್ರತಿ ವರ್ಷ ಜೂನ್ 14ರಂದು ವಿಶ್ವ ರಕ್ತದಾನ ದಿನ ಅಂತ ಆಚರಿಸಲಾಗ್ತಾ ಇದೆ. ಈ ಒಂದು ದಿನದ ಉದ್ದೇಶ ಪ್ರತಿಯೊಬ್ಬರಿಗೂ ರಕ್ತದಾನದ ಮಹತ್ವವನ್ನು ಹೇಳಬೇಕು. ಈ ರಕ್ತದಾನ ಮಾಡುವುದರಿಂದ ಎಷ್ಟು ಜೀವಗಳನ್ನು ಜನಸಾಮಾನ್ಯರು ಉಳಿಸ್ಬೋದು. ಪ್ರತಿ ವರ್ಷ ಭಾರತದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಈ ರಕ್ತದ ಅವಶ್ಯಕತೆ ಇದೆ. ಈ ರಕ್ತದ ಕೊರತೆಯಿಂದಾಗಿ ಕನಿಷ್ಠ 30ರಿಂದ 50 ಸಾವಿರ ಜನ ತಮ್ಮ ಜೀವಗಳನ್ನು ಕಳೆದುಕೊಳ್ತಾ ಇದ್ದಾರೆ. ನಮ್ಮ ಶರೀರದಿಂದ ರಕ್ತ ಹೋದಾಗ BP ಭಾಳ ಕಡಿಮೆ ಇದ್ದಾಗ ನಾವು ರಕ್ತ ಕೊಟ್ಟೇ ಆ ವ್ಯಕ್ತಿಯನ್ನು ಬದುಕಿಸ್ಬೋದು. ಆ ರಕ್ತದ ಪರ್ಯಾಯವಾಗಿ ಯಾವುದೇ ಒಂದು ಉತ್ತಮ ಸೊಲ್ಯೂಷನ್ ಅನ್ನೋದು ನಮ್ಮಲ್ಲಿ ಇನ್ನೂ ತಯಾರಾಗಿಲ್ಲ. ಅದಕ್ಕೆ ಆಕ್ಸಿಡೆಂಟ್ ಆಗಿರ್ಬೋದು, ಹೆರಿಗೆ ಆದ ನಂತರ ರಕ್ತಸ್ರಾವ ಆಗಿರ್ಬೋದು. ಆಗ BP ಕಡಿಮೆ ಆದಾಗ ನಾವು ರಕ್ತವನ್ನೇ ಕೊಡಬೇಕಾಗತ್ತೆ. ಆ ರಕ್ತವನ್ನು ನಾವು ಕೊಡದೇ ಹೋದರೆ ವ್ಯಕ್ತಿಯ ಜೀವಕ್ಕೆ ಅಪಾಯ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವೆಲ್ಲರೂ ಈ ಒಂದು ವಿಡಿಯೋ ನೋಡಿ. ಎಲ್ಲರೂ ಮನಸ್ಸಿನಲ್ಲಿರುತ್ತೆ, ರಕ್ತ ಕೊಟ್ಟರೆ ನಾನು ವೀಕ್ ಆಗ್ತೀನಿ, ಅಕಸ್ಮಾತ್ ನಾನು ರಕ್ತ ಬೇರೆಯವರಿಂದ ತಗೊಂಡ್ರೆ ನನಗೆ ಕೆಲವೊಂದು ರೋಗಗಳು ಬರ್ಬೋದು ಅನ್ನೋಂಥ ಭಯ ಇರುತ್ತೆ. ಈ ಎಲ್ಲ ಭಯಗಳನ್ನು ನಿವಾರಿಸಲು ನಾವು ಕೆಲವೊಂದು ಎಕ್ಸ್ಪರ್ಟ್ಗಳನ್ನ ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ. ಅವರು ನಿಮ್ಮ ಈ ಒಂದು ಅನುಮಾನಗಳನ್ನು ದೂರವಾಗಿಸ್ತಾರೆ. ಒಬ್ಬ ವ್ಯಕ್ತಿಗೆ ರಸ್ತೆ ಅಪಘಾತದಲ್ಲಿ ಆಕ್ಸಿಡೆಂಟ್ ಆಗಿ ಕಾಲು ಅಥವಾ ಕೈಯು ಮುರಿದಾಗ ಅಥವಾ ರಕ್ತನಾಳ ಕಟ್ಟಾದಾಗ ವಿಪರೀತವಾಗಿ ರಕ್ತಸ್ರಾವ ಆಗಿ ಅವನ BP ಡೌನ್ ಆಗುತ್ತೆ. ಆಗ ಆ ವ್ಯಕ್ತಿಗೆ ನಾವು ರಕ್ತ ಕೊಡದೇ ಹೋದರೆ ಏನಾಗುತ್ತೆ? ಮತ್ತು ಈ ರಕ್ತದ ಬದಲು ಏನಾದರೂ ಪರ್ಯಾಯವಾದಂಥ ಒಂದು ಔಷಧ ಆಗಲಿ, ಒಂದು ಸೊಲ್ಯೂಷನ್ ಆಗಲಿ ಏನಾದರೂ ಬಂದಿದೆಯಾ ಅಂತ ನಗರದ ಇಲುಕಿಲು ವೈದ್ಯರಾದಂಥ ಡಾಕ್ಟರ್ ರಮೇಶ್ ಪಟಗುಂದಿ ಅವ್ರನ್ನ ಕೇಳೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು ಡಾಕ್ಟರ್ ವಿಶ್ವನಾಥ್. ಈಗ ನ್ಯಾಷನಲ್ ರೋಡ್ ಸೇಫ್ಟಿ ಡಾಟಾ ಪ್ರಕಾರ ನೋಡಿದಾಗ ನಮ್ಮ ಭಾರತ ದೇಶದಲ್ಲಿ ಪ್ರತಿದಿನ 1200 ರಸ್ತೆ ಅಪಘಾತಗಳಾಗ್ತವೆ. ಅದರಲ್ಲಿ ಡೆತ್ ಕೂಡ ಜಾಸ್ತಿ ಆಗ್ತವೆ. ಇಂಥ ಅಪಘಾತಗಳಾದಾಗ ಸಾಕಷ್ಟು ಸಾಮಾನ್ಯ ಸ್ವರೂಪದ ಗಾಯಗಳಾಗಿರ್ತವೆ, ಅವನ್ನೆಲ್ಲ ನಾವು ಈಸಿಯಾಗಿ ಟ್ರೀಟ್ ಮಾಡ್ಬೋದು. ಆದರೆ ಮೇಜರ್ ಆಕ್ಸಿಡೆಂಟ್ ಆದಾಗ, ತೀವ್ರ ಸ್ವರೂಪದ ಗಾಯಗಳಾದಾಗ, ಗಂಭೀರ ಗಾಯಗಳಾದಾಗ 2-3 ಮೂಳೆಗಳು ಮುರಿದು ಮತ್ತು ಕಾಲುಗಳು ಕೈಗಳು ಜಿಬ್ಬಿ ಆದಾಗ ಅಂಥ ಗಾಯಗಳಿಂದ ರಕ್ತಸ್ರಾವವಾಗಿ ಅತಿ ಬೇಗನೆ ನಮ್ಮ ದೇಹದಲ್ಲಿರುವಂಥ ರಕ್ತದ ಪ್ರಮಾಣ ಕಡಿಮೆಯಾಗಿ ಹೋಗ್ತದೆ. ಅಂಥ ಸಮಯದಲ್ಲಿ ನಮ್ಮ ಮೆದುಳಿಗೆ ಮತ್ತು ಹೃದಯಕ್ಕೆ ತಲುಪುವಂಥ ಆಕ್ಸಿಜನ್ ಕೂಡ ಕಡಿಮೆಯಾಗಿ ಒಂದು ರೀತಿಯ ಶಾಕ್ನಲ್ಲಿ ರೋಗಿ ಹೋಗಿಬಿಡ್ತಾನೆ. ಇದಕ್ಕೆ ನಾವು ಹೈಪೋವಾಲ್ಯೂಮಿಕ್ ಶಾಕ್ ಅಂತ ಹೇಳ್ತೀವಿ. ಈ ಸ್ಥಿತಿಯಲ್ಲಿ ರೋಗಿಯು ಬಂದಾಗ ನಾವು ಸಾಮಾನ್ಯ ದ್ರವಗಳಾದ ಐವಿ ಫ್ಲೂಯಿಡ್ಸ್ ಅಂತ ಹೇಳ್ತೀವಲ್ಲ, ಸಲೈನ್ ಕೊಡ್ತೀವಿ, ಕೊಲಾಯ್ಡಲ್ ಸೊಲ್ಯೂಷನ್ಸ್ ಕೊಡ್ತೀವಿ, ಮಾಡಿ ಅದನ್ನು ಕರೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಶಾಕನ್ನು ಕೂಡ ರಕ್ತಸ್ರಾವ ಆದದ್ದನ್ನು. ಆದರೆ ಕೆಲವೊಂದು ಸಾರಿ ಜಾಸ್ತಿ ರಕ್ತಸ್ರಾವವಾದಾಗ, ಆ ರಕ್ತಸ್ರಾವವಾದ ಪ್ರಮಾಣ ಹೆಚ್ಚಿದ್ದಾಗ ಅದನ್ನು ಈ ದ್ರವಗಳಿಂದ, ಔಷಧಿಗಳಿಂದ ಅದನ್ನು ಕೊಡಲಿಕ್ಕೆ ಸರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ರಕ್ತದಷ್ಟು ಪರಿಣಾಮಕಾರಿಯಾದಂಥ ದ್ರವಗಳು, ಇವೇನು ಫ್ಲೂಯಿಡ್ಸ್ ಅಂತ ಹೇಳ್ತೀವಿ, ಯಾವುದೂ ಇಲ್ಲ ಇನ್ನೂವರೆಗೆ. ನಾವು ಬೇಕಾದ್ದು ಕೊಟ್ಟರು ಕೆಲವೊಂದು ಸಾರಿ ಇಷ್ಟು ಅವಶ್ಯಕತೆ ಆಗಿಬಿಡ್ತೈತೆ ಅಂದರೆ ಆ ಟೈಮ್ನಲ್ಲಿ ಅವನಿಗೆ ಸಕಾಲದಲ್ಲಿ ರಕ್ತ ಹಾಕಲಿಲ್ಲ ಅಂತಂದರೆ ಅವನು ರೋಗಿ ಡೆತ್ ಆಗಿಬಿಡ್ತಾನೆ. ಸೊ ರಕ್ತದ ಅವಶ್ಯಕತೆ ಭಾಳ ಇದೆ. ಈಗ ಒಂದು ವಿಷಯ ಹೇಳಬೇಕಂತಂದ್ರೆ, ಈ ಆಕ್ಸಿಡೆಂಟ್ನಿಂದ ಆದಂಥ ಗಾಯಗಳಲ್ಲಿ ಪ್ರತಿ ವರ್ಷ 12,000ದಿಂದ 13,000 ಜನ ರಕ್ತ ಸಿಗದೆ ಡೆತ್ ಆಗುವಂಥ ಸಂದರ್ಭ ಕಂಡು ಬರ್ತದೆ. ಸೊ ಅದಕ್ಕಾಗಿ ನಾವು ಈ ಸಾವಿರಾರು ಜನರನ್ನು ಸಾವನ್ನು ತಪ್ಪಿಸಬಹುದು ಅಂತನ್ನೋದಾದರೆ ನಾವು ಎಲ್ಲರೂ ರಕ್ತದಾನ ಮಾಡಲು ಮುಂದಾಗಬೇಕು ಮತ್ತು ರಕ್ತ ಶೇಖರಣೆ ಆಗಬೇಕು. ಆ ಸಕಾಲದಲ್ಲಿ ಆ ವ್ಯಕ್ತಿಗೆ ರಕ್ತ ಸಿಗುವಂತಾಗಬೇಕು. ಅದಕ್ಕೆ ಏಕೆಂದರೆ ಈ ಮಾನವನಿಂದ ಈ ಆರ್ಟಿಫಿಷಿಯಲ್ ಬ್ಲಡ್ಡನ್ನು ಮಾಡಲಿಕ್ಕೆ ಇನ್ನೂವರೆಗೆ ಸಾಧ್ಯವಾಗಿಲ್ಲ. ಸೊ ಅದಕ್ಕೆ ನಾವೇನು ಮಾಡೋದು ಅಂತಂದರೆ, ರಕ್ತದಾನ ಮಾಡಿದರೆ ಮಾತ್ರ ಅದನ್ನು ಶೇಖರಿಸ್ಬೋದು. ಅಂಥ ಅವಶ್ಯವಿದ್ದಂಥ ವ್ಯಕ್ತಿಗೆ ಅದನ್ನು ಮುಟ್ಟಿಸುವಂಥ ಕೆಲಸ ಮಾಡ್ಬೋದು. ಈ ರಕ್ತದಾನ ಮಾಡುವುದು ಮಹಾದಾನ. ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನ. ದಯವಿಟ್ಟು ಎಲ್ಲರೂ ರಕ್ತದಾನ ಮಾಡಿ ಒಂದು ಜೀವವನ್ನು ಉಳಿಸುವಂಥ ಕೆಲಸವನ್ನು ತಾವೆಲ್ಲ ಮಾಡಿದಂತಾಗುತ್ತಂತೆ ಹೇಳಿ ನನ್ನ ಮಾತು ಮುಗಿಸುತ್ತೇನೆ. ಧನ್ಯವಾದಗಳು ಡಾಕ್ಟ್ರೇ. ಸೋಮಶೇಖರ್ ಅವರೇ, ಯಾರು ರಕ್ತದಾನ ಮಾಡ್ಬೋದು? ರಕ್ತದಾನ ಮಾಡೋಕ್ಕೆ ನಮ್ಮಲ್ಲಿರುವಂಥ ಹಿಮೋಗ್ಲೋಬಿನ್ ಎಷ್ಟಿರಬೇಕು
ಅನ್ನೋದನ್ನು ನಗರದ ರೋಟರಿ ರಕ್ತ ಭಂಡಾರ ಅದರ ಕಾರ್ಯದರ್ಶಿಯಾಗಿರುವಂಥ ಸೋಮಶೇಖರ್ ಮಗದುಮ್ ಅವ್ರನ್ನ ಕೇಳೋಣ ಬನ್ನಿ. ಜೂನ್ 14 ವಿಶ್ವ ರಕ್ತದಾನಿಗಳ ದಿನಾಚರಣೆ. ರಕ್ತದಾನ ಮಾಡುವ ಮೂಲಕ ಜೀವಗಳನ್ನು ಉಳಿಸುವಂತಹ ಪುಣ್ಯ ಕಾರ್ಯ ಮಾಡಬೇಕಂತ ಹೇಳಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತೇನೆ. ಇಂದು ತಾವು ನೀಡುವಂತಹ 1 ಯೂನಿಟ್ನಷ್ಟು ರಕ್ತ 3 ಜೀವಗಳನ್ನು ಉಳಿಸ್ತದೆ. 18 ವಯೋಮಾನದಿಂದ 65 ವಯೋಮಾನದ ಒಳಗಿನ ಯಾವುದೇ ಸ್ತ್ರೀ ಅಥವಾ ಪುರುಷ ರಕ್ತದಾನವನ್ನು ಮಾಡಬಹುದು. ಪುರುಷ 3 ತಿಂಗಳಿಗೆ 1 ಸಾರಿ, ಹಾಗೆ ಸ್ತ್ರೀ 4 ತಿಂಗಳಿಗೆ 1 ಸಾರಿ ರಕ್ತದಾನವನ್ನು ಮಾಡಬಹುದು. 45 ಕೆಜಿಗಿಂತ ಹೆಚ್ಚಿನ ತೂಕವುಳ್ಳವರು, 12.5 ಗ್ರಾಮ್ಗಿಂತ ಹೆಚ್ಚಿನ ಹೆಮೋಗ್ಲೋಬಿನ್ ಉಳ್ಳವ ಯಾರಾದರೂ ಕೂಡ ರಕ್ತದಾನವನ್ನು ಮಾಡಬಹುದು. ರಕ್ತದಾನ ಮಾಡುವುದರಿಂದ ನಮ್ಮ ಆರೋಗ್ಯದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗಿ ಹೊಸ ಚೈತನ್ಯ ಉಂಟಾಗ್ತದೆ. ನಿರಂತರವಾಗಿ ರಕ್ತದಾನ ಮಾಡುವುದರಿಂದ ಹೃದಯಾಘಾತ ಬರೋದಿಲ್ಲ ಅನ್ನೋದನ್ನು ಕೂಡ ನಮ್ಮ ವಿಜ್ಞಾನ ಕಂಡುಹಿಡಿದಿದೆ. ಆ ನಿಟ್ಟಿನಲ್ಲಿ ರಕ್ತದಾನ ಮಾಡಿ ಜೀವಗಳನ್ನು ಉಳಿಸಿ. ನಮಸ್ಕಾರ. ಧನ್ಯವಾದಗಳು. ಇನ್ನೊಂದು ಬಹಳ ಕಾಮನ್ ಪ್ರಶ್ನೆ ಎಲ್ಲರೂ ಕೇಳ್ತಾರೆ, ನಾನು ರಕ್ತದಾನ ಮಾಡಿಬಿಟ್ರೆ ನಾನು ವೀಕ್ ಆಗ್ತೀನಿ, ನನ್ನ ಶಕ್ತಿ ಕಡಿಮೆ ಆಗುತ್ತೆ, ಆಮೇಲೆ ಮುಂದೆ ನನಗೆ ಕೆಲಸ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತ ಒಂದು ಭಯ ಅವರ ತಲೆಯಲ್ಲಿರುತ್ತೆ. ಅದಕ್ಕಾಗಿ ನಗರದ ತುರ್ತು ಚಿಕಿತ್ಸಾ ತಜ್ಞರು ಹಾಗೂ ಅರವಳಿಕೆ ತಜ್ಞರಾದಂತಹ ಡಾಕ್ಟರ್ ಪ್ರವೀಣ್ ಮುಡ್ಲಿಗೆ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನಾನು ಡಾಕ್ಟರ್ ಪ್ರವೀಣ್ ಮುಡಲಿ, ಅನಸ್ಥೆಸಿಯಾಲಜಿಸ್ಟ್, ಇಂಟೆನ್ಸಿವಿಸ್ಟ್, ಹಿರಾಯಿ ಕ್ರಿಟಿಕಲ್ ಕೇರ್ ಹಾಸ್ಪಿಟಲ್, ಗೋಕಾಕ್. ಈಗ ತುಂಬ ಜನರಲ್ಲಿ ಒಂದು ರಕ್ತದಾನದ ಬಗ್ಗೆ ತಪ್ಪು ಕಲ್ಪನೆ ಇದೆ. ಅದೇನೆಂದರೆ ನಾವು ರಕ್ತದಾನ ಮಾಡಿದರೆ ಶಕ್ತಿ ಕಳ್ಕೊತೀವಿ ಮತ್ತು ವೀಕ್ ಆಗಿಬಿಡ್ತೀವಿ ಅಂತೀವಿ. ಬಟ್ ಅದು ಆಗಲ್ಲ. ಯಾಕಂದರೆ ನಮ್ಮ ಒಬ್ಬ ನಾರ್ಮಲ್ ವಯಸ್ಕ ಮನುಷ್ಯರಲ್ಲಿ 4.5 ರಿಂದ 5.5 ಲೀಟರ್ ಬ್ಲಡ್ ಇರುತ್ತದೆ. ಅದರಲ್ಲಿ ಬ್ಲಡ್ ಡೊನೇಷನ್ ಮಾಡುವಾಗ ಕೇವಲ 350 ml ಬ್ಲಡ್ಡನ್ನು ಮಾತ್ರ ತೆಗೆದುಕೊಳ್ತಾರೆ. ಅಂದರೆ 4.5 ರಿಂದ 5.5 ಲೀಟರ್ದಾಗ 350 ml ಬ್ಲಡ್ ತಗೊಂಡ್ರೆ ಯಾವುದೂ ತೊಂದರೆ ಏನು ಆಗಂಗಿಲ್ಲ ಒಬ್ಬ ನಾರ್ಮಲ್ ಮನುಷ್ಯನಿಗೆ. ಅದು ಅಲ್ಲದೆ ಅವರು ಬ್ಲಡ್ ತಗೋಬೇಕಾದ್ರೆ ಬ್ಲಡ್ ಬ್ಯಾಂಕಲ್ಲಿ ಈ ಮನುಷ್ಯ ಬ್ಲಡ್ ಡೊನೇಟ್ ಮಾಡಲಿಕ್ಕೆ ಎಲಿಜಿಬಲ್ ಇದಾನೋ ಇಲ್ಲೋ ಅಂಥೇಳಿ ಕೂಲಂಕಷವಾಗಿ ಪರೀಕ್ಷೆ ಮಾಡಿಯೇ ಅವ್ನ BP, ಪಲ್ಸು ಅಥವಾ ಅವ್ರ HB ಹಿಮೋಗ್ಲೋಬಿನ್ ಎಲ್ಲ ನೋಡಿಬಿಟ್ಟೆ ತಗೊಳ್ತಾರೆ. ಸೊ ಅದಕ್ಕೆ ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಮತ್ತು ರಕ್ತದಾನ ಮಾಡಿದ 24 ಗಂಟೆಯಲ್ಲಿ ರಕ್ತದ ದ್ರವ ಪದಾರ್ಥ ರಿಪ್ಲೇಸ್ ಆಗಿಬಿಡ್ತದೆ ನಮ್ಮ ಬಾಡಿಯಲ್ಲಿ. ಮತ್ತು ಇನ್ನು ಉಳಿದ ಕೆಂಪು ರಕ್ತ ಕಣಗಳು 1 ರಿಂದ 2 ವಾರದಲ್ಲಿ ಹೊಳ್ಳಿ ಪುನಃ ನಾರ್ಮಲ್ ಸ್ಥಿತಿಗೆ ಬರ್ತದೆ. ಸೊ ಇದರಿಂದ ರಕ್ತ ಕಡಿಮೆ ಆಗ್ತದೆ ಅನ್ನೋ ಭಾವನೆ ಬೇಕಾಗಿಲ್ಲ. ಮತ್ತು ಅದು ಅಲ್ಲದೆ ಈಗ ನಿಯಮಿತವಾಗಿ ರಕ್ತದಾನ ಮಾಡೋದರಿಂದ ರಕ್ತ ತಿಳುವಾಗಿ ನಮ್ಮ ಹೃದಯದ ಮತ್ತು ಮೆದುಳಿನ ಆರೋಗ್ಯ ಉತ್ತಮ ಆಗಿರ್ತದೆ ಅಂತ ಕೆಲವು ಸ್ಟಡಿಗಳು ತಿಳಿಸಿಕೊಡ್ತವೆ. ಸೊ ರಕ್ತದಾನದ ಬಗ್ಗೆ ಇರುವ ತಪ್ಪು ಕಲ್ಪನೆಯನ್ನು ಬಿಟ್ಟು ನಿಯಮಿತವಾಗಿ ರಕ್ತದಾನ ಮಾಡಿ ಜನರ ಪ್ರಾಣ ಉಳಿಸಲು ಸಹಾಯ ಮಾಡೋಣ. ಧನ್ಯವಾದಗಳು ಡಾಕ್ಟ್ರೇ. ಕೆಲವೊಮ್ಮೆ ಹೆರಿಗೆ ಆಗುವ ಸಮಯದಲ್ಲಿ, ಹೆರಿಗೆ ಆದ ನಂತರ ವಿಪರೀತ ರಕ್ತಸ್ರಾವ ಆಗುತ್ತೆ. ಅಂಥ ಸಮಯದಲ್ಲಿ ಹೆರಿಗೆ ಆದಂಥ ಸ್ತ್ರೀಯ BP ಬಹಳ ಕಡಿಮೆ ಆಗುತ್ತೆ. ಅದರ ಬಗ್ಗೆ ನಮ್ಮ ಸ್ತ್ರೀರೋಗ ತಜ್ಞರಾದಂಥ ಡಾಕ್ಟರ್ ಜ್ಯೋತಿ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನಮಸ್ಕಾರ. ಹೌದು ಡಾಕ್ಟರ್, ಪ್ರತಿನಿತ್ಯವೂ ಸಾವಿರಾರು ಗರ್ಭಿಣಿ ಸ್ತ್ರೀಯರು ಮಗುವಿಗೆ ಜನ್ಮ ನೀಡ್ತಾರೆ. ಆದರೆ ಕೆಲವೊಮ್ಮೆ ಪ್ರಸವದ ಪೂರ್ವ, ಪ್ರಸವದ ಸಮಯದಲ್ಲಿ ಮತ್ತು ಪ್ರಸವ ನಂತರ ತೀವ್ರ ರಕ್ತಸ್ರಾವವಾಗಿ ತಾಯಿಯ ಜೀವಕ್ಕೆ ಹಾನಿಯಾಗಬಹುದು. ಆ ಥರದ ಸಂದರ್ಭಗಳು ತುರ್ತು ಪರಿಸ್ಥಿತಿ ಅಂತ ಹೇಳ್ತೇವೆ. ಇಲ್ಲಿ ತಾಯಿಯ ಪ್ರಾಣ ಉಳಿಸಲು ಅತ್ಯವಶ್ಯಕವಾಗುವುದು ಈ ಬ್ಲಡ್ ಟ್ರಾನ್ಸ್ಫ್ಯೂಷನ್. ತಕ್ಷಣ ಲಭ್ಯವಾಗಬೇಕಾಗುತ್ತದೆ, ಇಲ್ಲದಿದ್ದರೆ ತಾಯಿಯ ಜೀವಕ್ಕೆ ಅಪಾಯ. ಇಲ್ಲಿ ನಮ್ಮ ರಕ್ತದಾನವೇ ಜೀವನ ರಕ್ಷಕವಾಗುತ್ತದೆ. ನೀವು ದಾನ ಮಾಡಿದ 1 ಯೂನಿಟ್ ರಕ್ತ ಒಬ್ಬ ತಾಯಿಗೆ ಬಾಳು ನೀಡಬಹುದು, ಒಂದು ಮಗುವಿಗೆ ತಾಯಿಯನ್ನೇ ಬದುಕಿಸಿಕೊಡಬಹುದು. ಈ ಜಾಗತಿಕ ರಕ್ತದಾನ ದಿನದಂದು ನನ್ನದೊಂದು ಕವನ. ರಕ್ತದಾನ ದಿನದಂದು ಇರಲಿ ನಮ್ಮದೊಂದು ಯೋಗದಾನ, ಉಳಿಸಲು ಜೀವವನ್ನ, ತಾಯಿ ಮಗುವನ್ನ. ಪೌಷ್ಟಿಕ ಆಹಾರದಿಂದ ಇನ್ನೂ ದಷ್ಟಪುಷ್ಟರಾಗೋಣ. ಮತ್ತೆ ಮುಂದಿನ ವಾರ ಯೋಗ ದಿನದಂದು ಯೋಗ ಶುರು ಮಾಡಿ ಯೋಗ್ಯರಾಗೋಣ. ಮಾಡಲು ವರ್ಷಕ್ಕೊಮ್ಮೆಯಾದರೂ ನಿಮಿಷಗಳ ರಕ್ತದಾನ, ಜೀವದಾನ, ಉಳಿಸಲು ಒಂದು ಜೀವಮಾನ. ಧನ್ಯವಾದ.
ಧನ್ಯವಾದಗಳು ಡಾಕ್ಟ್ರೇ. ಕೆಲವೊಬ್ಬರು ಬೇರೆಯವರ ರಕ್ತವನ್ನು ಹಾಕಿಸಿಕೊಳ್ಳಲು ಹೆದರುತ್ತಾರೆ. ಅವರಿಂದ ಅನೇಕ ರೋಗಗಳು ನಮಗೆ ಬರಬಹುದು ಅಂತ ಹೆದರ್ತಾರೆ. ಆದರೆ ಒಬ್ಬ ವ್ಯಕ್ತಿಯ ದೇಹದಿಂದ ರಕ್ತವನ್ನು ತೆಗೆದುಕೊಂಡಾಗ ಅವು ಎಲ್ಲ ಪರೀಕ್ಷೆಗಳನ್ನು ಆ ಬ್ಲಡ್ ಬ್ಯಾಂಕಲ್ಲಿ ಮಾಡ್ತಾರೆ. ಅದಕ್ಕೆ ನೀವು ಹೆದರಬೇಕಾಗಿಲ್ಲ. ಅದಕ್ಕೆ ನಮ್ಮ ವೈದ್ಯರಾದಂಥ ಡಾಕ್ಟರ್ ಆಜ್ರಿ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಹೌದು, ರಕ್ತ ಹಾಕಿಸಿಕೊಳ್ಳುವ ಮುನ್ನ ತುಂಬ ಜಾಗ್ರತೆಯಿಂದ ಪರೀಕ್ಷೆಗಳು ಮಾಡಲಾಗುತ್ತದೆ. ಪೇಷಂಟ್ಗೆ ಹೊಂದುವ ರಕ್ತವೇ ಕೊಡುವಂತೆ ಬ್ಲಡ್ ಬ್ಯಾಂಕ್ಗಳಲ್ಲಿ ಈ ಕೆಳಗಿನ ಪರೀಕ್ಷೆಗಳನ್ನು ಮಾಡಲಾಗುತ್ತದೆ. ಬ್ಲಡ್ ಗ್ರೂಪ್ ಹೊಂದಾಣಿಕೆ ಪರೀಕ್ಷೆ, ಕಾಂಪ್ಯಾಟಬಿಲಿಟಿ ಟೆಸ್ಟ್. ರಕ್ತದ ಗುಂಪು AB, O ಮತ್ತು RH ಪಾಸಿಟಿವ್, RH ನೆಗೆಟಿವ್ ನಿಖರವಾಗಿಯೂ ತಪಾಸಣೆ ಆಗುತ್ತದೆ. ಕ್ರಾಸ್ ಮ್ಯಾಚಿಂಗ್, ರೋಗಿಯ ಮತ್ತು ದಾನಿದಾರರ ರಕ್ತವನ್ನು ಮಿಶ್ರ ಮಾಡಿ ಪ್ರತಿಕ್ರಿಯೆ ಆಗುತ್ತದೆಯೇ ಎಂದು ಪ್ರಶ್ನಿಸಲಾಗುತ್ತದೆ. ರಕ್ತದಲ್ಲಿ ಸೋಂಕುಗಳ ಪರೀಕ್ಷೆ, ಇನ್ಫೆಕ್ಷಸ್ ಡಿಸೀಸ್ ಸ್ಕ್ರೀನಿಂಗ್. ರಕ್ತದಲ್ಲಿ HIV, ಹೆಪಟೈಟಿಸ್ B, ಹೆಪಟೈಟಿಸ್ C, ಸಿಫಿಲಿಸ್, ಮಲೇರಿಯಾ ಮುಂತಾದ ಸೋಂಕು ಇವೆ ಎಂದು ಪರೀಕ್ಷಿಸುತ್ತಾರೆ. ಹೆಮೋಗ್ಲೋಬಿನ್ ಮಟ್ಟ ತಪಾಸಣೆ, ದಾನಿಯಾಗಿ ಒಬ್ಬ ರಕ್ತ ಕೊಡುವ ವ್ಯಕ್ತಿಯ ಶಕ್ತಿಯ ಮಟ್ಟ ಸರಿ ಹೊಂದಿದೆಯೇ ಎಂಬುದನ್ನು ನೋಡುತ್ತಾರೆ. ಈ ಎಲ್ಲ ಪರೀಕ್ಷೆಗಳ ನಂತರವೇ ರಕ್ತವನ್ನು ಬಳಸಲಾಗುತ್ತದೆ. ಇದರಿಂದ ರಕ್ತ ಹಾಕುವವರು ಮತ್ತು ಹಾಕಿಸಿಕೊಳ್ಳುವವರು ಭಯಪಡುವ ಅಗತ್ಯವೇ ಇಲ್ಲ. ಅದು ಸಂಪೂರ್ಣ ಸುರಕ್ಷಿತ ಮತ್ತು ನಿಯಮಿತ ವಿಧಾನವಾಗಿದೆ. ಧನ್ಯವಾದಗಳು ಡಾಕ್ಟ್ರೇ. ಫ್ರೆಂಡ್ಸ್, ಕೇಳಿದ್ರಲ್ಲ, ಈ ರಕ್ತ ಅನ್ನೋದು ನಮ್ಮ ಶರೀರದಲ್ಲಿ 5 ಲೀಟರ್ ಇರುತ್ತೆ. ನಮ್ಮ ಶರೀರದಲ್ಲಿ 5 ಲೀಟರ್ ರಕ್ತದಲ್ಲಿ ಕೇವಲ 350 ml ರಕ್ತವನ್ನು ಮಾತ್ರ ಅವರು ತೆಗೆದುಕೊಳ್ತಾರೆ. ನೀವೆಲ್ಲ ಹೆದರಬೇಕಾಗಿಲ್ಲ. ನಿಮ್ಮ ಈ ಒಂದು ರಕ್ತದಾನದಿಂದ ಮತ್ತೊಬ್ಬರ ಜೀವ ಉಳಿಯುತ್ತೆ. ದಯವಿಟ್ಟು ಸ್ವಯಂ ಪ್ರೇರಿತರಾಗಿ ಬ್ಲಡ್ ಬ್ಯಾಂಕ್ಗಳಿಗೆ ಹೋಗಿ ರಕ್ತದಾನವನ್ನು ಮಾಡಿ ಮತ್ತೊಬ್ಬರ ಜೀವ ಉಳಿಸಿ. ಧನ್ಯವಾದಗಳು.